ಎಂಥ ಭಾಗ್ಯವನ್ನಾದರೂ ಪಡೆಯಬಹುದು. ಬೆಳ್ಳಿ ಬಂಗಾರ ಬಯಸಿದರೆ ಸಿಗಬಹುದು. ಸುರಸುಂದರಿಯನ್ನು ಹೆಂಡತಿಯಾಗಿ ಪಡೆಯಬಹುದು. ತಂಗಿ ಎಂಬ ಪವಿತ್ರ ಜೀವಿಯನ್ನು ಪಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯವೇ ಬೇಕು. ಪಡೆದ ತಂಗಿಗೆ ಪ್ರಾಣದ ಪರಿವೆ ಇಲ್ಲದೆ ಅಲದಾಡಿದರು. ಒಬ್ಬನೇ ಒಬ್ಬ ವರಮಾಶಾಣು ನನ್ನ ತಂಗಿಯ ಕೈ ಹಿಡಿಯಲು ಮುಂದೆ ಬರುತ್ತಿಲ್ಲ. ವರದಕ್ಷಿಣೆ ಎಂಬ ಒರಟು ಶಬ್ದ ನನ್ನ ತಂಗಿಯ ಜೀವವನ್ನೇ ಹಿಂಡುತ್ತಿದೆ. ಎಲ್ಲಿಗೆ ಹೋಗಲಿ, ಯಾರನ್ನು ಕೇಳಲಿ, ಯಾರಿಂದ ಹಣ ಪಡೆಯುತ್ತಾರೆ? ಬಡತನದಲ್ಲಿ ಬೆಂದು ಹೋಗುತ್ತಿರುವ ನನ್ನ ತಂಗಿಗೆ ಅದಾರನ್ನು ಕರೆತರಲಿ. ಇತ್ತೊಬ್ಬಳ ತಂಗಿಯ ಮದುವೆ ಮಾಡದ ಮೂರ್ಖ ನಾನಾದನೆಲ್ಲ ಈ ಜಗತ್ತಿನ. ಯಾರು? ಓ ಶಿವಾನಂದ, ಇದೇನಪ್ಪ ಬೀದಿಯ ಮೇಲೆ ನಿಂತು ಭಿಕ್ಷುಕನ ತರ ನಿಟ್ಟುಸಿರು ಬಿಡುತ್ತಿರುವೆಯಲ್ಲ? ಏನಿಲ್ಲಪ್ಪ ಶಿವಾನಂದ, ಏನಿಲ್ಲ. ಏನೂ ಇಲ್ಲ ಅಂತ ನೀನು ಹೇಳಿದ್ರು. ನಿನ್ನ ಮುಖ ಮಾತ್ರ ನೀನು ಯಾವುದೋ ಒಂದು ಗಂಭೀರವಾದ ಚಿಂತೆಯಲ್ಲಿದ್ದಾಗಿ ಕಾಣ್ತಾ ಇದೆ. ಮಾನವನಿಗಿರಬೇಕಾದ ಸಹಜವಾದ ಚಿಂತೆ ನನ್ನಲ್ಲಿದೆಯಪ್ಪ. ನೋಡು ಶಿವಾನಂದ್, ಎಲ್ಲರಂತೆ ಸಹಜ ಚಿಂತೆ ನಿನ್ನಲ್ಲಿ ಇದ್ದಿದ್ದರೆ ನೀನು ಇಷ್ಟು ಕಾಂತಿಹೀನನಾಗುತ್ತಿರಲಿಲ್ಲ. ನೋಡು, ನಾನು ನಿನ್ನ ಸ್ನೇಹಿತನೆಂದು ತಿಳಿಯದೆ ನಿನ್ನ ಒಡ ಹುಟ್ಟಿದ ಸೋದರನೆಂದು ತಿಳಿದು ಹೇಳು ನನ್ನ ಮುಂದೆ. ಸೋಮು, ನಮ್ಮಿಬ್ಬರ ಮಾತೆಯರು ಬೇರೆ ಬೇರೆ ಆದರು. ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಅಣ್ಣ ತಮ್ಮೆಂದಂತ ಆಗಿದ್ದು, ಬೆಳೆದು ನಕ್ಕು ನಲಿದು ದೊಡ್ಡವರಾದೆವು. ಆದರೆ ನೀನು ಸಿರಿತನದ ಸುಪ್ಪತ್ತಿಗೆ ಸುಕುಮಾರನಾದೆ, ನಾನು ದರಿದ್ರ ದೇವತೆಯ ಮಾತನಾದೆ, ದರಿದ್ರ ದೇವತೆ. ಕನ್ಯಾ ಪರೀಕ್ಷಕರಾಗಿ ಬಂದು ಕೈ ತುಂಬ ವರದಕ್ಷಿಣೆ ಕೇಳಿ ಕೊಡಲಾಗದ ನಮ್ಮನ್ನು ಕಂಡು ಕಂಡಂತೆ ಜರೆದು ನಮ್ಮಪ್ಪನ ಜೀವವನ್ನೇ ಹಿಂಡುತ್ತಿದ್ದಾರೆ. ಇದರಿಂದ ಮನನೊಂದು ನನ್ನ ತಂಗಿ ಆತ್ಮಹತ್ಯೆಗೆ ಸಿದ್ಧಳಾಗಿದ್ದಾಳೆ. ಇದನ್ನೆಲ್ಲ ಕಂಡು ನಾನು ಮನೆ ಬಿಟ್ಟು ಪ್ರತಿಜ್ಞೆ ಮಾಡಿ ಬಂದಿರುವೆಯಪ್ಪ. ನನ್ನ ತಂಗಿಗೆ ಹೊರ ಶೋಧವಾಗುವವರೆಗೂ ಹನಿ ನೀರು ಕೂಡ ಮುಟ್ಟುವುದಿಲ್ಲವೆಂದು. ಅಲ್ಲೋ ಶಿವಾನಂದ, ವಿಷಯ ಇಷ್ಟು ಗಂಭೀರವಾಗಿರುವಾಗ ಇಷ್ಟು ದಿನ ನಾನು ಮುಂದೆ ಯಾಕಪ್ಪ ಹೇಳಿಲ್ಲ ಈ ಮಾತನ್ನ? ಕುತ್ತಿಗೆಗೆ ಬಂದ ಕಠೋರವಾದ ಸತ್ಯವನ್ನು ನಿನ್ನೆದರು ಹೇಳಲು ಮನಸ್ಸು ಒಪ್ಪದು ಸೋಮು. ಶಿವಾನಂದ, ಸಾಧ್ಯವಿಲ್ಲವೆಂದು ಸಂತಾಪದ ಮಾತುಗಳನ್ನು ನಾನು ಎದುರು ಆಡಬೇಡ. ಸತ್ತ ನನ್ನ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಮ್ಮಂತ ಬಡವರಿಗೆ ಸಹಾಯ ಮಾಡುವುದೇ ನನ್ನ ಜೀವನದ ಗುರಿ. ಹಣದ ರಾಶಿಯಲ್ಲಿ ಹೊರಳಾಡಿ ಬಂಗಾರದ ಮನೆಯನ್ನೇ ಕಟ್ಟಿಸಿದ್ರು ಒಂದು ಹೆಣ್ಣನ್ನು ತಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಲು ಅಪಾರ ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಕೇಳುತ್ತಿರುವ ಶ್ರೀಮಂತರು ಎಂದಿಗೂ ಉದ್ಧಾರ ಮಾಡಲು. ಬಡ ಕನ್ಯಾಮಣಿಗಳ ಕಠೋರ ಶಾಪ ಅವರಿಗೆ ತಟ್ಟದೆ ಇರಲಾರದು ಶಿವಾನಂದ, ತಟ್ಟದೆ ಇರಲಾರದು. ಸೋಮು, ನಾವು ಎಷ್ಟೇ ಕಿರ್ಚಾಡಿದ್ರು ನಮಗೆ ತ್ರಾಸು ಬರ್ತಾ. ಅಂತ ಶ್ರೀಮಂತರೆಂದು ಸರ್ವನಾಶವಾಗುವುದಿಲ್ಲ ಸೋಮು, ಸರ್ವನಾಶವಾಗುವುದಿಲ್ಲ. ಸಾಧ್ಯವಿದೆ ಶಿವಾನಂದ. ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಸೆಯಿಂದ ಅವಳನ್ನು ತಿರಸ್ಕರಿಸಿ ಹೋದರೋ ಅವರ ಆಸೆಯ ಕುಡಿಯನ್ನೇ ಕತ್ತರಿಸಿ ಹಾಕಲು ನಾನು ಕಂಕಣಬದ್ಧವಾಗಿ ಹೋರಾಡುವೆನು. ಏನಪ್ಪ ನೀನೇನು ಮಾಡುವೆ? ನೋಡು ಶಿವಾನಂದ್, ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ಒಂದು ಮಾತು. ನಿನ್ನಿಂದ ಒಂದು ದುಡ್ಡು ಕೂಡ ಬಯಸದೆ ನಿನ್ನ ತಂಗಿಯ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿ ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೇನೆ.
ತಾನೆ? ಶಿವಾನಂದ, ಅಪಹಾಸ್ಯ ಮಾಡಲು ನನ್ನನ್ನೇನು ನೀಚ ವರ್ಗದವನೆಂದು ತಿಳಿದಿರುವೆಯಾ? ಸತ್ಯವಾಗಿ ಹೇಳುತ್ತೇನೆ ಶಿವಾನಂದ, ನನಗೆ ನನ್ನ ಮಡದಿಯ ಸ್ಥಾನವನ್ನು ಕೊಡುತ್ತೇನೆ. ಇರಲಿ, ತೆಗೆದುಕೋ ಈ ಹಣವನ್ನು. ಬೇಗನೆ ಹೋಗಿ ಮದುವೆಯ ಸಿದ್ಧತೆಯನ್ನು ಮಾಡು. ನಾನು ಕನಸು ಕಾಣುತ್ತಿದ್ದೇನೋ ಅಥವಾ ನಿಜ ಸಂಗತಿ ತಿಳಿತಾ ಇಲ್ಲಪ್ಪ, ನಮಗೆ ತಿಳಿತಾ ಇಲ್ಲ ಸೋಮು. ಸತ್ಯವಾಗಿಯೂ ನಿನ್ನ ಕನಸು ನನಸಾಗಿದೆ ಶಿವಾನಂದ್. ನೀನು ಇನ್ನು ಈ ರೀತಿ ಕಣ್ಣೀರು ಹಾಕುವುದನ್ನು ಬಿಟ್ಟು ನಗು ನಗುತ್ತಾ ಹೇಳು, ನಿನ್ನ ಆಸೆ ಕೈಗೂಡಿತು ಎಂದು ಕೂಗಿ ಹೇಳು ಶಿವಾನಂದ್, ಕೂಗಿ ಹೇಳು. ಇರಲಿ, ನಾನು ಕೂಡ ನನ್ನ ಮನೆಗೆ ಹೋಗಿ ಈ ವಿಷಯವನ್ನು ನನ್ನ ಮಾವ ಹಾಗೂ ತಾಯಿಗೆ ತಿಳಿಸಿ ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ. ಸೋಮು, ಸೋಮು, ನಿಜವಾಗಲೂ ನೀನು ದೇವರಪ್ಪ. ದೇವರೆಂಬ ದೊಡ್ಡ ಹೆಸರನ್ನು ಹೊತ್ತು ನಮ್ಮಂತ ದರಿದ್ರ ಧ್ವನಿ ಕೇಳದೆ ಆ ಶ್ರೀಮಂತರ ಬೆನ್ನೆಲುವಿನಲ್ಲಿ ಅಡಗಿದ ದೇವರ ಪೂಜೆ ಮಾಡುವುದಕ್ಕಿಂತ ನಿನ್ನಂತ ಮಾನವನ ಪಾದ ಕೆರಗಿದರೆ ನನ್ನಂತ ಬಡವರಿಗೆ ಅದೇ ಸದ್ಗತಿ ಸೋಮು, ಅದೇ ಸದ್ಗತಿ. ಶಿವಾನಂದ್, ಅತಿಯಾದ ಸಂತೋಷ ಅನಾಹುತಕ್ಕೆ ಕಾರಣವಾಗುವುದು. ಈಗ ನೀನು ಈ ರೀತಿ ಕಣ್ಣೀರು ಹಾಕುವುದನ್ನು ಬಿಟ್ಟು ಬೇಗನೆ ಮನೆ ಕಡೆಗೆ ಹೋಗು. ಈ ಸಂತೋಷದ ವಿಷಯವನ್ನು ನಿನ್ನ ತಂದೆ ಮತ್ತು ತಂಗಿಗೆ ತಿಳಿಸಿ ಅವರಿಗೆ ಸಂತೋಷಗೊಳಿಸಿ ಹೋಗು ಶಿವಣ್ಣ. ನಾನೇನು ಬರ್ತೀನಿ.
ಮಾತಾಡ್ಬೇಕಾದ್ರೆ ಅದಕ್ಕ ನನ್ನ ಮಗ ನಿಮ್ಮ ಅಪ್ಪ ಬಿರ್ತಾನಲ್ರಿ. ಯಾಕ ನಮ್ಮ ಅಪ್ಪ ಇದ್ರಿ ಏನಾಯ್ತು ಅಲ್ಲೇ ಮಾತಾಡ್ಬೇಕಿತ್ತು. ಮಾತಾಡೋದು ಒತ್ತಡಿಗಿಲ್ರಿ, ಬರೇ ನಿಮ್ಮ ಅಡಿಗೆ ಮನೆ ಕಡೆ ಹಣಿಕೆ ಹಾಕಿ ನೋಡ್ರೆ ಸಾಕ. ಅವತ್ತ ಚಂಡ ಮೇಲೆ ಕೈ ಕೊಟ್ಟು ಹೊರಗೆ ಹಾಕ್ತಂತ ಹೇಳಿ ನಿಮ್ಮಪ್ಪ. ಹೌದ್ರಿ ಮತ್ತ ಯಾಕಂದ್ರ ಹಿಂದೆ ಒಮ್ಮೆ ನಮ್ಮ ಮನೆಗೆ ಚಾಪ್ಟರ್ ಕಂಡಕ್ಟರ್ ಒಬ್ಬ ಬಂದಿದ್ದಾರೆ. ಬಂದದು ಬಂದ ಹೋಗ್ಲಿ ಪಾಪ ಅಂತ ನಮ್ಮಪ್ಪ ಬಾಡಿಗೆ ಮನೆ ಕೊಟ್ಟಿದ್ದ ಶುರು ಮಾಡೋದು ನನ್ನ ನೋಡೋದು ಕಣ್ಣು ಹೊಡಿಯೋದು, ನಾನು ನೋಡೋದು ಕ್ಯಾಕರ್ಸೋದು ಮಾಡಿ ಮಾಡಿ ನಮ್ಮ ಅಪ್ಪಂಗೂ ಸಾಕಾತು ನೋಡಿ ಇದ್ದಿದ್ದ ಚಡ್ಡ್ಯಾಗ ಹಿಡ್ಕೊಂಡು ಹೊರಗೆ ಹಾಕದ ಅಂದ್ರ ಅದಕ್ಕೆ ಹಿಂಗ್ ಕರಾರ್ ಮಾಡ್ತಾನ ನಮ್ಮಪ್ಪ ನಿಮಗ್. ಅಂದ್ರ ನಾವು ಒಂದ್ ವೇಳೆ ಹಂಗ ಮಾಡಿದ್ವಿ ತಿಳ್ಕೊರಿ, ನಮ್ನು ಚಂದ ಮೇಲೆ ಕೈ ಕೊಟ್ಟು ಹೊರಗೆ ಹಾಕೋರಿ ನೀವು. ಇಲ್ಲ ಬಾರಪ್ಪ ಮಾಸ್ತರ ಅಂತ ಹೇಳಿ ಊಟಕ್ಕೆ ಬಡಿಸ್ತಿ ಚಂದಾಗ ಮನೆಗೆ ಹಾಕ್ತಾರ. ಹಂಗ ಮಾಡಾಕ ನಮಗೆ ಮೈಯಾರ ಯಾಕೆ ಬಂದ್ಕೊಂಡ್ರ? ಅಲ್ರಿ, ನಮ್ಮಂತ ಹುಡುಗರು ಬಂದ ನಿಮ್ಮಂತ ಹುಡುಗಿಯಾರು ಇರೋರು ಮನಿನ ಯಾಕೆ ಬಾಡಿಗೆ ಹಿಡಿತಾರ ವಿಚಾರ ಮಾಡಿದೇನ? ಯಾಕೆ ಹಿಡಿತಾರ? ಕಮ್ಮನ ಕೋಲೆ ಐತಿ ಚಂದಾಗೈತಿ ಕಾಮರ್ ಯಾರ ಆ ಚಿಕನ್ಕಾಯಿ ಮನಿ ಒಂದ್ ರೀತಿಯ ಪಾಡದ. ಯಾಕ ಅಲ್ಲಿ ಒಂದು ಕೋಲೆ ಐತಿ, 3 ಮಂದಿ ಇದೀವು, ಅದಕ್ಕೆ ಒಳಕೊಂಡಿಲ್ಲ. ಯಾವಾಗ ನೀವು ಅಪ್ಪ ಬಂದು ಬಗಲ ಬೈತಾನ ಗೊತ್ತಿಲ್ಲ, ಯಾವಾಗ ನೀವು ಬಂದು ಬಗಲ ಬೈತಾನೆ ಗೊತ್ತಿಲ್ಲ. ಒಟ್ಟು ನಮಗೆ ನಿಮ್ಮ ಮನಿ ಬಾಡಿಗೆ ಹಿಡ್ದಾಡ್ದ ಮನಸ್ಸು ಫ್ರೀ ಬಿಟ್ಟಿದ್ರೆ ಮಾರಾಕ ಬಿಟ್ಟಿಲ್ಲ. ಹಿಂಗಾಗಿ ನಾವು ಸಿಕ್ಕಂದ ಹೂಸ್ಬಿಡ್ಬೇಕಾಗೈತ್ರಿ. ಅದಕ್ಕ ಹುಡುಗರು ಸಾಲಿ ಕೈಯಾಗಿಟ್ರೆ ಸಾಕ್ರಿ, ಹೂಸ್ಬಿಡು ಮಾಸ್ತರ್ ಬಂದತ್ತಾನ. ಒಟ್ಟು ನಿಮ್ಮ ಮನಿ ಬಾಡಿಗೆ ಹಿಡ್ದ ನಾವು ಹೂಸ್ಬಿಡು ಮಾಸ್ತರ್ ಅನ್ಸ್ಕೋಬೇಕಾಯ್ತಿ ಊರಾಗ. ಅಲ್ಲ ನಮ್ಮಂತವ್ರು ಬಂದು ನಿಮ್ಮ ಮನಿನ ಯಾಕೆ ಬಾಡಿಗೆ ಹಿಡಿತಾರ ವಿಚಾರ ಮಾಡಿದೇನ? ಯಾಕೆ ಹಿಡಿಬೇಕು ಹೇಳ್ರಿ? ಸಟ್ನ ಎದ್ದಿದ್ರ ಸಟ್ನ ತೆಲಿಗೆ ಬರ್ತೈತಿ. ಮನಿ ಯಾರ ಕಮ್ಮನ ಕೊಲೆ ಅಂತ, ಕಮ್ಮನ ಕೊಲೆ. ಕಮ್ಮನ ಕೋಲಿ ಇರ್ಲಾರ್ದ 10 ರೂಪಾಯಿ ಜಾಸ್ತಿ ಕೊಟ್ಟು ನಮ್ಮ ಯಾಕೆ ಹಿಡಿಬೇಕಿತ್ತು? ಅದನ್ನ ನೀವು ತಿಳ್ಕೊಬೇಕ್ರಿ. ಯಾಕೆ ತಿಳ್ಕೊಬೇಕು? ಮನಿ ಕೆಟ್ಟ ಹೊಲಸು ಪೈಕಾನ್ಯಾಗ ನಾಡ್ತಿದ್ರು, ಮನಿ ಕೊಟ್ಟ ಮಾಲಕ್ನ ಮದುವೆ ಆಗದ ಮೊದಲ ಮುಖ ನೋಡಿ ಬಾಡಿಗೆ ಹಿಡಿತಾರ ಅನ್ನೋದು ನೀವು ತಿಳ್ಕೊಬೇಕು. ಅದನ್ನ ಹಂಗೇನಿಲ್ರಿ, ಜೀವನದಾಗ ಏನೈತಿ? ಏನೋ ಇಲ್ರಿ, ಬರೋದೇ ಹೋಗೋದೇ 4 ದಿವಸ ಇರೋದು. ಇದ್ದ ಮ್ಯಾಲೆ ಅವ್ರ ಹಿಂಗ ಇವ್ರ ಹಿಂಗ ಅಂತ ಒಬ್ಬರ ಬಗ್ಗೆ ಮಾತಾಡೋದ್ರಿಂದ ಇರೋರ್ ಜೊತೆ ಚಂದಾಗಿ ಮಾತಾಡ್ಕೊಂಡು 4 ಜೀವನ ಚಂದಾಗಿ ಸಾಕ್ಸಿ ಮ್ಯಾಲೆ ಹೋದ್ರೆ ನಿಮ್ಮ ಅಪ್ಪ ನನಗೂ ಅದಕ್ಕ ನಾನು ಚಂದಾಗಿ ಎಲ್ಲರ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಎಲ್ಲ ಬಂದ್ ನಮ್ಮ ಮನ್ಯಾಗ ಇರ್ತಾವ. ಹೌದಾ ನಿಮ್ಮ ಒಳ್ಳೆ ಮನಸ್ಸು ಕಂಡ್ರಿ ಮಂದಿ ಬಂದ ನಿಮ್ಮ ಮನೆಗೆ ಅಡಿಗೆ ಹಿಡಿದು ಹೌದು. ನಿಮ್ಮ ಈ ಬೆಳಗಾವಿ ಮುಖಕ್ಕೆ ಮಳ್ಳಾಗಿ ನಿಮ್ಮನ್ನ ಮದುವೆ ಆಗ್ಬೇಕನ್ನೋ ಹುಚ್ಚಿನಿಂದ ಬಾಡಿಗೆ ಹಿಡಿತಾರೆ. ಅಂದ್ರ ಈಗ ನೀವು ನನ್ನ ಮದುವೆ ಆಗ್ಬೇಕಂತ ನಮ್ಮ ಮನಸ್ಸು ಇಟ್ಕೊಂಡು ನಮ್ಮನೆ ಬಾಡಿಗೆ ಹಿಡಿತೀರಾ ಅನ್ನೋದಾಕ್ರಿ. ಅಂದ ಹಳೆ ಮಾತಾತ ಮಂದನಾಗಿಲ್ಲ ಮಕ್ಕಳನ್ನಾಗಿಲ್ಲ ಜಿಗದ ಬಂದ ಮುದ್ದು ಕೊಟ್ಟ ಮುದ್ದಾಡ್ತೇನೆ ನೋಡ್ರಿ. ನಾನು ಜಿಗದ ಬಂದ ತಲೆ ಪಟ್ ಅಂತ ಹೋಗಿದ್ದಂದ್ರೆ ತಲೆ ಹೊರ ಆಗಿರ್ಬೇಕು. ನಾನ ಮದುವೆ ಮಾಡ್ಕೊಳಕ್ ಬರ್ತಾನಂತ ಮಜುನು ಊರು ಮಜುನು. ಅಲ್ರಿ ಇಷ್ಟೆಲ್ಲಾ ಮಾತಾಡೋರ ಮೊನ್ನೆ ನಾನು ನಿಮ್ಮ ಮನೆಗೆ ಬಾಡಿಗೆ ಹಿಡಿಯಾಕ ಬಂದೀನಿ. ಅವಾಗ ಏನ್ ಮಾಡ್ರಿ ನೀವ? ಏನ್ ಮಾಡ್ದೆ? ಒಂದು ನಮೂನಿ ಕಣ್ಣು ಹೊಡೆದ್ರಿ, ಒಂದು ನಮೂನಿ ಹಲ್ಲು ಕಿಸದ್ರಿ. ನಿಮ್ಮ ಮನಿನ ಬಾಡಿಗೆ ಹಿಡಿಯುವಂಗ ಎಷ್ಟು ಚಂದ ಮಾತಾಡಿದ್ರಲ್ರಿ. ಆ ಒಳ್ಳೆ ಸ್ವಭಾವಕರ ನಿಮ್ಮ ಮನಿ ಬಾಡಿಗೆ ಇರ್ತದ್ನ ನೀವೆಲ್ಲ ಇವತ್ತು ಮಾತಾಡಿದಂಗ ಅವತ್ತೇ ಮಾತಾಡಿದ್ರಂದ್ರ ನಾ ಯಾಕೆ ನಿಮ್ಮ ಮನೆ ಬಾಡಿಗೆ ಇರ್ತಿದ್ವಿ ಹೇಳಿ ನೋಡಲು? ಅದು ಹಂಗ ಮಾಡಕ ನಮ್ಮಪ್ಪ ಹೇಳಿದ. ಯಾಕಂದ್ರ ಯವ್ವ ತಂಗಿ 6 ತಿಂಗಳಾತು ಮನಿ ಬಾಡಿಗೆ ಯಾರು ಬರವಲ್ರು, ನೀನ ಒಂದ್ ಸ್ವಲ್ಪ ಏನಾರ ಮಾಡಿ ಮನಿ ಬಾಡಿಗೆ ಬರಂಗ ಮಾಡಲ್ಲ ಅಂದ. ಅದಕ್ಕೂ ನಿಮ್ಗೂ ಕಣ್ಣು ಹೊಡ್ದೆ. ಅಂದ್ರೆ ನಿಮ್ಮ ಅಪ್ಪ ಹೇಳಿದಾಗ ಕಣ್ಣು ನೋಡ್ರಿ ನೀವು? ಹೌದು ಮತ್ತ ಹಡದವ್ರು ಹೆಂಗ್ ಹೇಳ್ತಾರ ಕೇಳ್ಬೇಕು, ಅದು ಮಕ್ಕಳ ಕರ್ತವ್ಯ. ಹಂಗ ಮಾಡಿದ್ರ ಪುಣ್ಯ ಬರ್ತೈತೆ. ಪುಣ್ಯ ನೀವು ಮನುಷ್ಯರ ಅಲ್ಲಂತ ಯಾಕ ಮತ್ತೇನ್ರಿ ವಯಸ್ಸಿಗೆ ಬಂದ್ ಹೆಣ್ಮಕ್ಳು ನೀವು ನಮ್ಮಂತ ಹುಡುಗರು ನೋಡಂತ್ಲೆ ನಿಮ್ಮಷ್ಟಕ್ಕೆ ನೀವ ಕಣ್ಣು ನೋಡಿ ಮಜಾ ಮಾಡ್ಕೊತಿರ್ಬೇಕ್ರಿಪ್ಪ. ಅದನ್ನ ಬಿಟ್ಟು ಅಪ್ಪ ಹೇಳಿದಂಗ ಕಣ್ಣು ಹೊಡೆದ್ನಿ ಅವು ಹೇಳಿದಂಗ ಹಲ್ಲು ಕಿಸಿದ್ನಿ ಅಂತಂದ್ರ ನಿಮ್ಮಂತ ಹುಡುಗಿಯಾರ ಜೊತೆ ನಮ್ಮಂತ ಹುಡುಗರು ಹೆಂಗ್ ಸಂಸಾರ ಮಾಡ್ಬೇಕ್ರಿ? ಅಲ್ರಿ ಹಡದವ್ರದ್ದು ಮಾತು ಕೇಳಾರ್ದ ಮತ್ತೆ ಯಾರ್ದು ಮಾತು ಕೇಳ್ಬೇಕು? ನೋಡ್ರಿ ಹಡದವ್ರ ಮದುವೆ ಆಗೋದು ಬೇಡ ಅಂತಾರ, ನಾಳೆ ಮಕ್ಕಳ ಅಡಿಗೆ ಬೇಡ ಅಂತಾರ, ಗಂಡನ ಮನಿನೂ ಹೋಗೋದು ಬೇಡ ಅಂತಾರ. ಅದನ್ನೆಲ್ಲ ಕೇಳೋರ ನೀವು? ಯಾಕ್ರಿ ಹಂಗಾದ್ರ ಕೇಳಬಾರ್ದು? ನೀವು ಮನುಷ್ಯನ ಅಲ್ಲತ್ತನ್ನ ಯಾಕ ಮತ್ತೇನ್ರಿ ಈಗಿನ ಕಾಲದಾಗ ಆಸೆ ಆಕಾಂಕ್ಷೆ ಅನ್ನೋದು ಈಗ ಸಣ್ಣ ಸಣ್ಣ ಹುಡುಗರಿಗೆ ಇರ್ತೈತಿ. ಹೌದು. ನೀವೊಂದು ಧಾರವಾಡ ಏನ್ ಆದಂಗ ಆಗ್ಯಾರಿ. ಇದೇ ಈಗ ಹುಟ್ಟಿದ ಹಸುಗುಸು ಮಾತಾಡಿದಿರಲ್ಲ. ನೋಡ್ರಿ ಜೀವನದೊಳಗ ಮದುವೆ ಆಗಕಿ ನಾನು, ಬಿಡಾಕಿ ನಾನು. ಆದ್ರ ನಂದು ಮದುವೆ ಆಕೈತಿ ಇಲ್ಲ ಅಂದ್ರೆ ಶರಣಮ್ಮನಂಗ ಮನ್ಯಾಗ ಕುಂತು ಬಿಡ್ಬೇಕಂತ ಯೋಚನೆ ಮಾಡ್ಬಿಟ್ಟಿನಿ. ನಿಮಗೇನಾಯ್ತು ತ್ರಾಸು? ನೀವು ಶರಣ
ನಮ್ಗೊಳಂಗಿದ್ರೆ ನಮ್ಮಂತ ನಿತ್ಯಾನಂದ ಸಮೂಹ ಸುಂಬಿರ್ತಾರ ತಿಳಿದ ಏನ್ ಮಾಡ್ತಾರ ಪ್ರೇಮ್ ಎಂಬ ತೊಟ್ಟಿಲ್ದಾಗ ಹಾಕಿ ಪ್ರೀತಿ ಎಂಬ ಐತಿ ಜಗಳ ಆಡಿ ಕಮ್ಮಗ್ ನಿಂತ ಮನಸ್ತಾರ ತೊಟ್ಲಾಗ ಮನುಷ್ಯ ಆಹಾ ಇದೇನ್ರಿ ಹೊಸದ್ ಕೇಳಕತ್ತೀನಿ ಪ್ರೀತಿ ಪ್ರೇಮ ಹಿಂಗಂದ್ರೆ ಏನ್ರಿ ನಮ್ ಒಳಗ್ ಬಂದೇ ಇಲ್ಲವು ಗುಡ್ದೆಲ್ಲವ ನಿರಪ ನಿಮಗೆ ಪ್ರೀತಿ ಪ್ರೇಮಾನ ಅಂದ್ರೆ ಗೊತ್ತಿಲ್ಲ ಒಟ್ಟ ಗೊತ್ತಿಲ್ಲ ನೀವು ಸಾಲಿ ಕಲ್ಯಾರ ಆಯ್ತಾರಿಲ್ಲ ಒಟ್ಟ ಅಯ್ಯೋ ಶಾಲಿ ಕಲ್ತಿದ್ರು ನಾನ್ ಯಾಕೆ ಇಲ್ಲಿರ್ತಿದ್ದೆ ಕಲಿಯೋಷ್ಟು ಕಲ್ತಿ ಎಲ್ಲ ಬಿಟ್ಟು ಬಿಟ್ಟಿನಿ ಸಾಲಿ ಕಟ್ಟಿನ ಆಯ್ತಿಲ್ಲ ಕಟ್ಟಿನ ಹತ್ತಿರ ಎಲ್ಲಿ ಕಲ್ತ್ರಿ ಯಾವಾಗ ಕಲ್ತ್ರಿ ಎಷ್ಟೇ ಇಸ್ವಿದಾಗ ಕಲ್ತ್ರಿ ಹೇಳಿ ನೋಡ್ರು ಅಯ್ಯಯ್ಯೋ ಇಶ್ವಿ ಪಶ್ವಿ ಹೇಳ್ಬಾರ್ದ್ರಿ ಬಾಳ ದೂರ ಹೋಗಿದ್ದಿ ಆದ್ರೆ ಶಾಲಿ ಕಟ್ಟಿ ಮಾತ್ರ ಹತ್ತಾಕ ಹೋಗಿದ್ದೆ ನೋಡ್ರಿ ನನಗೂ ಕಲಿಬೇಕಂತ ಬಾಳ ಆಸೆ ಇತ್ತು ಏನಂದ್ರಿ? ಹಾಳಾದ ನಿಮ್ಮ ಮಾಸ್ತರಗಳು ಕೂಡ ಕಾಟಕ ಬಿಟ್ಟೆ ನಾನು ಅಲ್ರಿ ಮಜ್ಜಿಗೆ ಮೊಸರ ತರಿಸಿ ತಡ್ರಿ, ಯಾಕಂತ ಕೇಳ್ರಿ ಮಾಸ್ತರ್ಗಳು ಏನ್ ಹಂಗ ಹಂಗ ಯಾಕೆ ಮಾಡ್ರಿ ನೀವ ಹಂಗ್ಯಾಕ್ ಮಾಡ್ದಂತ ಕೇಳ್ತಿರಲ್ರಿ ದಿವಸ ಬೆಳಗ್ಗೆ ಶಾಲಿ ಪಾಟಿ ಹಿಡ್ಕೊಂಡು ಹೋಗಿನ ಬಂದ ತಕ್ಷಣ ಯವ್ವಾ ದುರ್ಗವ್ವ ಮನೆಗ್ ಹೋಗಿ 1 ಲೀಟರ್ ಮಜ್ಜಿಗೆ ತಗೊಂಡಾರೇವಾ ಅಂತ ಒಬ್ಬ ಮಾಸ್ತರ್ ಹೇಳ ನೋಡ್ರಿ ಹ್ಞೂನ್ರಿ ಅಂತಂದು ಹೋಗಿ ತಗೊಂಡ್ ಬಂದು ಕುಣ್ಕೊಂತ ಕೊಡ್ಯಾಕ ಕುಡ್ಕೊಳವ ಮಕ್ಕಳ ಇನ್ನೊಬ್ಬ ಯಾವಾಗ ಗುಡ್ಡವ ಹೋಗಿ ಮನೆಯಿಂದ ರೊಟ್ಟಿ ಅದ್ರ ಮೇಲೆ ಬೆಣ್ಣೆ ಹಾಕೊಂಡು ಬಾರವ ಸ್ವಲ್ಪ ತಿಂತೀನಿ ಅನ್ನವ ಹ್ಞೂನ್ರಿ ಮಾಸ್ತರ್ ಅಂತ ಲಂಗ ಬಿಡಕ್ಕೆ ಮತ್ತ ಬಂದು ಕುಂತ ಬಿಡೆ ಕುಂತ ನಾನು ನೋಡೋ ಅಷ್ಟಿಗೆ ಜಗಸ್ತ ತಿಂದ ಮಜ್ಜಿಗೆ ಕುಡ್ದು ನಿಂತು ಹೊಡ್ಕೊಂಡು ಮಕ್ಕಳ ಬಿಡ ಇವ್ರೋರ್ ಮಾಸ್ತರ್ಗಳನ್ನು ನೋಡಿ 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 ನಾನು ಶಾಲೆ ಕಲಿಯೋದು ಬೇಡ ಅಂತ ಪಾಟಿ ಪೆನ್ಸಿಲ್ ಅವ್ರ ಮುಖ ಸಾಕಿ ಮನೆಗೆ ಓಡಿ ಹೋಗ್ಬಿಟ್ಟೆ ಅಂದ್ರ ನಮ್ನು ಅಂತ ಮಾಸ್ತರ್ ಓದ್ತಿದಾರೇನ ಹೌದು ನಾವು ಕುಡಿಬಾರ್ದನ್ನ ಕುಡಿದ ನಿಮ್ಮಂತ ಹುಡುಗ್ಯಾರ ಹೃದಯದಾಗ ಪ್ರೇಮ ಪಾಠವನ್ನ ಬೆತ್ತರಿಸಿ ನಿಮ್ಮನ್ನ ಪ್ರಣಯದ ಹಾದಿಗಚ್ಚೋ ದೇವ್ರಂತ ಮನುಷ್ಯರೇ ನಾವ ನಮ್ಮಂತ ಅವ್ರ ಕೈಯಾಗ ನಿಮ್ಮಂತ ಹುಡುಗ್ಯಾರ ಕಲಿಬಾರ್ದನ್ನ ಕಲಿತ ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಕೆಲಸ ಸರ್ವಂತ ಕೆಲಸ ಮಾಡಕತ್ತಾರ್ರಿ ಅಯ್ಯೋ ನಿಮ್ಮಂತ ಮಾಸ್ತರ್ನ ಸನ್ಯಾಸಿ ಇದ್ದಾಗ ಸಿಕ್ಕಿದ್ರ ನಾನು ಯಾವಾಗೋ ದೊಡ್ಡ ಸರ್ವೆಂಟ್ ಆಗ್ತಿದ್ನೋ ಈಗಲಾದ್ರೂ ಏನು ಕಾಲ ಮಿಂಚಿಲ್ರಿ ಮತ್ತ ನಮ್ಮಂತ ಮಾಸ್ತರ್ಗಳನ್ನ ಗಂಟ ಹಾಕೊಡ್ರಿ ಗಂಟ ಹಾಕೋಬೇಕು ಪ್ರೀತಿ ಪ್ರೇಮದ ಪಾಠಗಳನ್ನ ಅತಿ ಸುಲಭವಾಗಿ ನಿಮ್ಮ ತೆರೆಯಾಗ ಸೇರುವಂಗ ಮಾಡಿ ನಿಮ್ಮ ಮನಸ್ಸು ಒಂದು ನಮೂನಿ ಗಾಳಿಯಾಗಿ ತೇಲುವಂಗ ಮಾಡಿ ಈ ದೇಶದಾಗ ನೀವೊಬ್ಬ ದೊಡ್ಡ ಪ್ರೇಮಿ ಅಂತ ಹೆಸರು ಮಾಡ್ಲಿಲ್ಲ ನನ್ನ ಹೆಸರು ಪುರಟ್ಟಿ ಮಾಸ್ತರ್ ಅಂತ ಕರೀರಿ ಅಬ್ಬಾ ನೋಡೋಕು ಹಂಗ ರಾಜ್ಕುಮಾರ್ ಕಣ್ಣಂಗ್ ಕಾಣಕತ್ತೀರಿ ಮಾಸ್ತರ ಹೇಳ್ರೆ ಪ್ರೇಮ ಪ್ರೀತಿ ಪಾಠ ಹೆಂಗಿರ್ತೈತೆ ನನಗೂ ಹೇಳಿಕೊಡ್ರಲ್ಲ ನಾವ್ ಹೇಳಿದ್ರು ಪಾಠಕ್ಕೆ ಇದ ವಯಸ್ಸ ಬೇಕ್ರಿ 12 ಕೆ ऊपर 18 ಕೆ अंदर ಅಂದ್ರೆ ನಾವ್ ಹೇಳಿಕೊಡು ಪಾಠಕ್ಕೆ ಇದ ವಯಸ್ಸ ಬೇಕ್ರಿ ವಯಸ್ಸೇನ ನೀವು ಹೇಳ್ಕೊಡಂಗ ಐತಿ ಆದ್ರೆ ಅದಕ್ಕ ಪಾಟಿ ಪೆನ್ಸಿಲ್ ಪುಸ್ತಕ ಎಲ್ಲ ಬೇಕಲ್ಲ ನಿಮ್ಮ ಅಪ್ಪ ಈಗ ಬರಾಗಿದ್ರವ ಅದ್ ಯಾವ್ದೋ ಮದಿಗೆ ಹೋಗ್ಯಾನ ಅಂತ ಹೇಳಿದ್ರಲ್ಲ ಇನ್ನ ಅಕ್ಕಿ ಕಾಳು ಹೋಗದ ಊಟ ಮಾಡಿ ಮೊದಲ ಜಿಪ್ಪುನ್ ನನ್ ಮಗ ಅವ ನಿಮಗ ಅವಾಗ ಕಟ್ಕೊಂಡು ಬರ್ಬೇಕಾದ್ರೆ ಏನೋ 3 ತಾಸು ಬೇಕು ಅನ್ಕತ್ಕ ನಡಿಲ್ಲ ಅವನು ಅಯ್ಯಯ್ಯೋ ಬ್ಯಾಡ್ರಿಪ್ಪ ನಮ್ಮ ಅಪ್ಪ ಬರೋದೊಳಗ ನೋಡಿದ್ನಂದ್ರೆ ತ್ರಾಸ ಆಕೈತಿ ನಾಳೆ ಹೋಗಿ ಪಾಠ್ಯ ಪುಸ್ತಕ ತರ್ತೀನಿ ಆವಾಗ ನೀವು ಹೇಳ್ಕೊಡೋದೆಲ್ಲ ಹೇಳ್ಕೊಡೋದು ನಾವ್ ಹೇಳ್ಕೊಡು ಪಾಠಕ್ಕೆ ಪಾಠ ಬ್ಯಾಡ್ರಿ ಪೆನ್ಸಿಲ್ ಬ್ಯಾಡ ಅಳಸೂರು ಅಪ್ಪಸುಕ ಬ್ಯಾಡ ನೋಡ್ರಿ ಬರೇ ಒಂದು 4 ಪುಸ್ತಕ ಆದ್ರೆ ಸಾಕು ಅದಿರ್ಲಾರ್ದ ಹೆಂಗ್ ಹೇಳ್ಕೊಡ್ತೀರಿ ಅಂತೀನಿ ನಾನು ಆ ಪುಸ್ತಕದ ಹೆಸರೇ ದಾಂಪತ್ಯ ಜೀವನದ ಸಮಸ್ಯೆಗಳು ಅನ್ನುವಂತ ಒಂದು ಪುಸ್ತಕ ತಗೊಂಡು ಬರ್ರಿ ಆಮೇಲೆ ಒಂದು 3 ನಾನಾ ಬರ್ದಾರ್ರಿ ಮನ್ಯಾಗ ನಿಮ್ದ ಸ್ವಂತ ಪುಸ್ತಕ ಅಂತ ಅದನ್ನ ತಂದು ಮುಗಿಸಿ ಬಿಡ್ತೇನ್ರಿ ಹೌದಾ ಆದ್ರೂ ಬ್ಯಾಡ್ರಿ ನನಗೆ ಯಾಕ ಸರಿ ಅನ್ಸವಲ್ದು ನಾಳೆ ಹೋಗಿ ಪುಸ್ತಕ ಪಾಟಿ ತರ್ತೀನಿ ಕನ್ನಡನೇ ನೀವು ಹೇಳ್ಕೊಡ್ಬೇಕು ನಾನು ನೀವು ಹಂಗ ಹೋಗೋರ್ರಿ ನಾ ಹಂಗ ಹೋಗ ಮತ್ತೆ ಇನ್ಕತಕ ಕಲಿಸಿದ ಗುರುದಕ್ಷಿಣೆ ರೀ ಗುರುದಕ್ಷಿಣೆ ಕೊಡಕ ಬೇಕಿದ್ರಿ ಮತ್ ಸಾಲಿ ಕಲಿಸಿದ ಗುರುದಕ್ಷಿಣೆ ಕೊಡಬೇಕ್ರಲ್ಲ ಹೌದಾ ನೀವು ಕೇಳಿದ ಮೇಲೆ ಕೊಡ್ತೀನಿ ಆದ್ರೆ ನಮ್ಮ ಅಪ್ಪಂಗೆ ಹೇಳಬಾರ್ದು ಮತ್ತೆ ಎಲ್ಲ ಹಾಗಿಲ್ಲ ಹೇಳಂಗಿಲ್ಲ ಹೌದಾ ಹಂಗಾರೆ ಹೊರೆ
ತನಕ ಪಾರ್ಟಿ ಎಲ್ಲ ತರ್ತೀನಿ ಹಾ ತಗೊಂಬರ್ರಿ. ಹೇಳ್ಕೊಡ್ಬೇಕ್ರಿ ಮೇಡಮ್ ಏನ್ರಿ ಸರ ಇನ್ನೊಂದು ಜಾರಿಸ್ತೀರೇನ್ರಿ ಜಾಡ್ಸಕ್ ನಾವ್ ರೆಡಿ ಅದೀವ್ರಿ ಆಜು ಬಾಜು ರೆಡಿ ಇಲ್ಲ ಆದ್ರ ದೇವ್ರ ಪುಣ್ಯದಿಂದ ಒಳ್ಳೆ ಕಾಣ್ತೈತಿ ನೋಡುನು